ಬೆಳಗಾವಿ ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚದ ತಾಂಡವ, ಭ್ರಷ್ಟಾಚಾರಕ್ಕೆ ಅಧಿಕಾರಿಗಳ ಮೌನವೇ ಬೆಂಬಲವೇ. ಪಿಎನ್ಸಿಐಬಿ ನ್ಯೂಸ್ ಬೆಳಗಾವಿ. ಸಾರ್ವಜನಿಕರ ಸೇವೆಗೆ ಕೇಂದ್ರವಾಗಬೇಕಿದ್ದ ಬೆಳಗಾವಿ ತಹಶೀಲ್ದಾರ್ ಕಚೇರಿ ಇದೀಗ ಭ್ರಷ್ಟಾಚಾರದ ಗೂಡಾಗಿ ಮಾರ್ಪಟ್ಟಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ಕಚೇರಿಯಲ್ಲಿ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಲಂಚ ನೀಡದೆ ಕಡತಗಳು ಮುಂದೆ ಸಾಗುವುದಿಲ್ಲ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಸಾಮಾಜಿಕ ಕಾರ್ಯಕರ್ತ ಅಭಿಷೇಕ್ ನಾಯಕ್ ಅವರು ಕಚೇರಿಯಲ್ಲಿನ ಭ್ರಷ್ಟಾಚಾರದ ವಿರುದ್ಧ ತೀವ್ರವಾಗಿ ಧ್ವನಿ ಎತ್ತಿದ್ದು, ಅಕ್ರಮಗಳಲ್ಲಿ ತೊಡಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೌನಕ್ಕೆ ಜಾರಿದ ಅಧಿಕಾರಿಗಳು ಸಂಶಯಕ್ಕೆ ಕಾರಣ. ಭ್ರಷ್ಟಾಚಾರದ ಆರೋಪಗಳ ಕುರಿತು ಅಧಿಕಾರಿಗಳಿಂದ ಸ್ಪಷ್ಟನೆ ಕೇಳಿದಾಗ ಅವರು ಮೌನ ವಹಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಮೌನವೇ ವ್ಯವಸ್ಥೆಯೊಳಗಿನ ಲೋಪದೋಷಗಳನ್ನು ಮತ್ತು ಕೆಲ ಅಧಿಕಾರಿಗಳ ಶಾಮೀಲನ್ನು ಸೂಚಿಸುತ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಮುಖ್ಯ ಆರೋಪಗಳು: ಪ್ರತಿಯೊಂದು ಕೆಲಸಕ್ಕೂ ನೇರವಾಗಿ ಲಂಚದ ಬೇಡಿಕೆ, ಭ್ರಷ್ಟ ಅಧಿಕಾರಿಗಳ ಹೆಸರು ಬಹಿರಂಗಪಡಿಸಲು ಹಿಂದೇಟು, ವ್ಯವಸ್ಥಿತ ಜಾಲದ ಮೂಲಕ ಬಡಜನರ ಸುಲಿಗೆ, ತಕ್ಷಣದ ಕ್ರಮಕ್ಕೆ ಆಗ್ರಹ. ಇಂತಹ ಭ್ರಷ್ಟಾಚಾರವನ್ನು ಸಹಿಸಲಾಗದು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಮೌನವಾಗಿರುವ ಅಧಿಕಾರಿಗಳನ್ನು ವಿಚಾರಣೆಗೊಳಪಡಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಅಭಿಷೇಕ್ ನಾಯಕ್ ಆಗ್ರಹಿಸಿದ್ದಾರೆ. ಕಚೇರಿಯೊಳಗೆ ಭ್ರಷ್ಟಾಚಾರ ನಡೆಯುತ್ತಿರುವುದು ಸ್ಪಷ್ಟವಾಗಿದ್ದರೂ ಅಧಿಕಾರಿಗಳು ಮೌನವಾಗಿರುವುದು ಆಶ್ಚರ್ಯಕರ. ಜನರ ಹಿತಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಅಲ್ರಿ, ತಮ್ಮ ಹೆಸರು ಹೇಳಿದ್ರೆ ನಮಗೆ ಗೊತ್ತಾಗ್ತದೆ. ಏನೈತೆ ನೀವು ಮಾತಾಡ್ರಿ ಸಾಹೇಬ್ರ ಜೊತೆ, ಏನು ತೊಂದರೆ ಇಲ್ಲ. ಬಟ್ ತಮ್ಮ ಹೆಸರು ಆದರೂ ಹೇಳ್ರಿ. ಕಡೆ ಇದೆಯೋ ಇವರು ಕ್ಯಾಶ್ ತಗೋ, ನನಗೆ 500 ರೂಪಾಯಿ ಕೊಟ್ಟರೆ ನಿಮ್ಮ ಫೈಲ್ ಅಪ್ರೂವ್ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಂಗಿಲ್ಲ. ಡೈರೆಕ್ಟ್ ಕೇಳಿದಾರು, ನನ್ನ ಕಡೆ ವಿಡಿಯೋ ಇದಾವೆಲ್ಲ ಡೈರೆಕ್ಟ್. ಮತ್ತೆ ಈಗ ಸಿದಾಗಿ ಬಂದೆ ಬೆಳಗ್ಗೆ ಸರ, ಮತ್ತು ಯಾಕೆ ರಿಜೆಕ್ಟ್ ಮಾಡಿದಿರಿ ಅಂದ್ರೆ ನೀವು ದಾಖಲಾತಿ ಕೊಟ್ಟಿಲ್ಲ, ನೀವು ಫೈಲ್ ಕೊಟ್ಟಿಲ್ಲ. ನಾನೇ ಬಂದು ಸ್ವಂತ ಫೈಲ್ ಕೊಟ್ಟು ಬಿಟ್ಟು ಆ ರಿಪೋರ್ಟ್ದಾಗ ಆನ್ಲೈನ್ ನೀವು ಚೆಕ್ ಮಾಡ್ಬೋದು, ದಾಖಲಾತಿ ಕೊಟ್ಟಿಲ್ಲ ಅಂತಾನೆ ಐತಿ. ಪ್ರತಿ ಟೈಮ್ ದುಡ್ಡು ಕೇಳ್ತಾರೆ. ಹರ್ ಟೈಮ್ ಇವತ್ತು 7 ದಿವಸದ ಡ್ಯೂ ಐತೆ ಸರ್, ಅದ ಇವತ್ತು ರಿಜೆಕ್ಟ್ ಮಾಡಿದ್ದಾರೆ. 7 ದಿವಸದಾಗ ಅವ್ರು ಏನಂತ ಆಕ್ಷನ್ ತಗೋಬೇಕು, ಅದನ್ನ ಮಾಡಿಲ್ಲ ಅವರು. ಈಗ ನಿಮ್ಮ ಹತ್ರ ಏನೇನು ಪ್ರೂಫ್ ಅದಾವ್ರಿ? ಅಲ್ಲ, ನಿಮ್ಮ ಹತ್ರ ಏನೇನು ಪ್ರೂಫ್ ಅದಾವ್ರಿ? ನನ್ನ ಕಡೆ ವಿಡಿಯೋ ಇದಾವ್ರಿ, ಕ್ಯಾಶ್ ಕೇಳಿದ್ದು ಎಲ್ಲ ಮಾಡಿದ್ದು, ನಾವು ಕೊಟ್ಟಿದ್ದು ಇದಾವು, ಅವ್ರು ತೊಗೊಂಡಿದ್ದು ಇದಾವೆ ಸರ್. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಅಭಿಷೇಕ್ ನಾಯ್ಕ್ ಅಂತ ಸರ್. ಇರೋದು ಬೆನ್ನಾಡಿ. ರೊಕ್ಕ ಎಷ್ಟು ಕ್ವಾರ್ಟರ್ ಅಷ್ಟು ಮಾಡ್ತೀರಿ ನೀವು ಅಪ್ರೂವಲ್? ಸರ್ ಬರ್ತಾರೆ ಸರ್, ಬರ್ತಾರೆ ಸರ್, ನನ್ನ ಫೈಲ್ ಸರ್ ನೋಡ್ರಿ, ಇಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಫೈಲ್. ಒಂದ್ ಸೆಕೆಂಡ್ ಏನು ಸರ್, ಏನು ಸಮಸ್ಯೆ? ಅಲ್ಲ, ರೊಕ್ಕ ಕೊಟ್ರೆ ಅಷ್ಟ ಫೈಲ್ ಅಪ್ರೂವ್ ಮಾಡ್ತಾರೆ ಅಂತ, ಇಲ್ಲಾಂದ್ರೆ ಮಾಡೋದಿಲ್ಲ. ನನ್ನ ಕಡೆ ರೆಕಾರ್ಡಿಂಗ್ ಎಲ್ಲ ಇದಾವೆ, ತೋರಿಸ್ತೇನೆ ನಿಮ್ಗೆ ನಾನು. ಸರ್ ಬರ್ತಾರೆ ಸರ್, ಬಂದಿದ್ದೀರಾ ಸರ್? ನಿಮ್ಮ ಹತ್ರ ಹಲೋ, ನೀವು ರಿಜೆಕ್ಟ್ ಮಾಡಿದಿರೋ ಸರ್? ರಿಜೆಕ್ಟ್ ಮಾಡಿದಾರು ಸಾಹೇಬ್ರು. ಹಲೋ ಹಲೋ, ನಿಮಗೆ ಎಷ್ಟು ದುಡ್ಡು ಕೇಳಿದ್ರು ಅವರು? ನನಗೆ 1,000 ರೂಪಾಯಿ ಕೊಟ್ಟರೆ ಫೈಲ್ ಅಪ್ರೂವ್ ಮಾಡ್ತಿಲ್ಲ, ಮಾಡಂಗಿಲ್ಲ ಅಂದರು. ನನ್ನ ಕಡೆ ನೋಡ್ರಿ ಪ್ರೂಫ್ ಇತ್ತು. ನೀವು ಯಾಕೆ ನಮ್ಮ ಫೈಲ್ ರಿಜೆಕ್ಟ್ ಮಾಡಿರಿ? ನೀವು ರೊಕ್ಕ ಕೊಟ್ಟರೆ ಅಷ್ಟೇ ಫೈಲ್ ಅಪ್ರೂವ್ ಮಾಡವ್ರ? ನಿಮ್ಮ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದು, ಚೆಕ್ ಮಾಡಿ ಡೌನ್ಲೋಡ್ ಮಾಡಿ ನೋಡ್ರಿ. ಅಲ್ಲ, ಗೌರ್ಮೆಂಟ್ ಆಫೀಸ್ ಜನಸಾಮಾನ್ಯ ಹೆಂಗ್ ಬರ್ಬೇಕ್ರಿ ಮೇಡಮ್? ಈ ತರ ದುಡ್ಡು ಕೇಳ್ತಾ ಇದ್ರು. ದುಡ್ಡು ಯಾರು ಕೇಳ್ತಾರೆ ಸರ್? ರೆಕಾರ್ಡಿಂಗ್ ಇದೆ ನೋಡ್ರಿ. ಇವರು ಯಾರೋ ಬಂದ್ರೂ ಇವ್ರು ಕೆಲಸ ಮಾಡಂಗಿಲ್ಲ, ದುಡ್ಡು ಕೊಟ್ಟರೆ ಅಷ್ಟೇ ಕೆಲಸ ಮಾಡ್ತಾರೆ. ಇವರು ಡೈರೆಕ್ಟ್ ಕೇಳ್ತಾರೆ, ರೊಕ್ಕ ಕೊಟ್ಟರೆ ಅಷ್ಟೇ ಫೈಲ್ ನಾ ಅಪ್ರೂವ್ ಮಾಡ್ತೀನಿ. ಯಾರು ಕೇಳ್ತಾರೆ ಎಲ್ಲ ಇದಾವ್ರಿ ವಿಡಿಯೋ. ನೀವು ನಾವು ಸಂತ ಮಾಡೀನಿ, ನನ್ನ ಕಡೆಗೆ ಕೇಳಿರಿ. ನೀವು ಏನ್ ಮಾತಾಡ್ತಾರೆ ಹೇಳ್ತಾನ್ರಲ್ಲ ಡಾಕ್ಯುಮೆಂಟ್ಸ್ ಚೆಕ್. ನೀವು ಯಾರು
ಸರ್ ಇವರು ಏನಂತ ರಿಜೆಕ್ಟ್ ಮಾಡಿದಾರೆ ಅಂದ್ರೆ ನಾವು ಫೈಲ್ ಇವ್ರ ಕಡೆ ಕೊಟ್ಟಿಲ್ಲ ಅಂತ ರಿಜೆಕ್ಟ್ ಮಾಡಿದಾರೆ. ಏನ್ ನಾ ಮಾಡ್ತಾರೆ? ಸ್ವಂತ ಆಗಿ ಇವ್ರ ಕಡೆ ಫೈಲ್ ಕೊಟ್ಟಿದ್ದೀನಿ, ಇದ್ರ ಸ್ಟೇಟಸ್ ನಿಮ್ ಕಡೆ ತೋರಿಸ್ತೀನಿ ಸರ್. ಸರ್ ಬರ್ತಾರೆ, ನಾ ಹೇಳ್ತಾನೆ ಸರ್ ಹೇಳ್ತಾರೆ. ಯಾಕಂದ್ರೆ ಇಂಥ ದಿನ ಸಂಕಟ ಬರ್ತದ್ರಿ, ಮಂದಿ ಹೆಲ್ಪ್ ಮಾಡಕ್ ಕುಂತೆ ನಾವ್ ಇಂಥ ಏನು ಮಾಡಕ್ಕಲ್ಲ, ಮಂದಿ ಪೇಮೆಂಟ್ ಹೋಗ್ಬೇಕು. ಮಂದಿದ ಹೆಲ್ಪ್ ಅಂದ್ರೆ ನಿಮ್ ಕೆಲಸ ಐತ್ರಿ, ನೀವು ಮಾಡಬೇಕು. ನಿಮ್ ಕೆಲಸ ಐತೆ ನಿಮ್ಗೆ, ನೀವು ಅಲ್ಲ, ದಾಖಲಾತಿ ಕರೆಕ್ಟ್ ಇಲ್ಲ ಮಾಡಿದ್ರೆ ಪೇಮೆಂಟ್ ಹೋಗದ್ರಿ. ಈಗೆಲ್ಲ ಸಾಫ್ಟ್ವೇರ್ ದಾಗ ಕರೆಕ್ಟ್ ಆಗಿ ಮಾಡಿದ್ರೆ ಪೇಮೆಂಟ್ ಬರ್ತದ್ರಿ. ಈಗ ನೀವ್ ಹೇಳಲ್ಲ ಗೌರ್ಮೆಂಟ್ ಕೊಡ್ತೈತ್ರಿ, ನೀವು ಕೊಡ್ತೀರಿ ಪೇಮೆಂಟ್. ಅಲ್ಲಲ್ಲ, ಅದನ್ನ ಕರೆಕ್ಟ್ ಮಾಡೋದು ಯಾರು? ಸಿಟ್ಟು ಬರತ್ತೆ ಅಲ್ಲಿ ಏನ್ ಪ್ರಾಬ್ಲಮ್ ಅಂತ ನೀವು ತಿಳ್ಕೊಳ್ಳಿ. ಅಲ್ಲ ಕರೆಕ್ಷನ್ ನೀವು ಹೇಳಾಕತ್ತ ಕರೆಕ್ಷನ್ ಐತೆ ಅಂತ ಹೇಳಿ ಈಗ ನಿಮ್ಮ ಕರೆಕ್ಷನ್ ಐತೆ ಅಂತ ರಿಪೋರ್ಟ್ ಹಾಕಿದಿರಿ. ಹೌದು, ಅದು ತೋರಿಸಿಲ್ಲ. ತಡೆ ನೋಡೋಣ. ಬಂದದ್ದೇನ ನೀವು ಕರೆಕ್ಟ್ ಮಾಡಿಲ್ಲ ಅಂತ ಬಂದೈತೆ, ಕರೆಕ್ಷನ್ ಮಾಡೋದೇ ನಿಮ್ ಕೆಲಸ ಮಾಡಲ್ಲ. ಮತ್ತೆ ನೀವು ರಿಪೋರ್ಟ್ ಏನಂತ ಹಾಕಿದಿರಿ ಈಗ? ಇವರು ರಿಪೋರ್ಟ್ ಹಾಕಿದಾರ, ನಾ ಇವ್ರ ಕಡೆ 8 ಸರ್ತಿ ಬಂದೋಗೇನಿ, 10-15 ಸರ್ತಿ ಬಂದೋಗೇನಿ. ಬರೋ ಅವಶ್ಯಕತೆ ಇಲ್ಲಪ್ಪ. ನೀನು ಸರ್ ನಮ್ ಕೆಲಸ ಇತ್ತು, ನಾ ಬರಬೇಕಲ್ಲ. ಮತ್ತೆ ನೀವು ಮಾಡಿದ ಅದಕ್ಕೆ ನಾವು ಬಂದೇವಲ್ಲ. ಅಲ್ಲಲ್ಲ, ನೀವು ಬರೋದಿಲ್ಲಪ್ಪ. ಸರ್ ಬಂದಿದ್ದ ಕರೆಕ್ಷನ್ ಮಾಡೋದಂತ ಸರ್ ಹೇಳಿದಾರ ನಿಮ್ಗ? ಹೇಳಿದಾರ. ನೀವು ಇದೇ ಏನಂದ್ರಿ, ನಾ ಬಂದಿನ ಅವಾಗ ಸರ್ ಹೇಳ್ಯಾರ. ನಿನ್ನೆ ರೆಕಾರ್ಡಿಂಗ್ ಮಾಡಿ ನಾ ಬಂದಿದ್ದಲ್ಲ, ಆಫೀಸ್ ಇಂದ ಎಂಟ್ರಿ ಮಾಡಿ ತಪ್ಪು ಮಾಡ್ಬೇಕಂದ್ರೆ ಬಹಳಷ್ಟು ಹುಡುಕಾಡೋದತ್ತೆ. ನಾನು ನಿಮ್ ತಪ್ಪು ಆ ಮನುಷ್ಯ ನೀವು ಸ್ವಂತ ಎಷ್ಟು ಅಪ್ರೂವ್ ಮಾಡಿದಿರಿ ರಿಪೋರ್ಟ್ ಕೊಡ್ರಿ. ನೀವು ಲಾಗಿನ್ ದಾಗ ನಿಮ್ ಫೈಲ್ ನಾ ತೆಗೆದು ತೋರಿಸ್ತೇನೆ, ಎಷ್ಟು ನೀವು ಅಪ್ರೂವ್ ಮಾಡಿದಿರಿ, ಎಷ್ಟು ರಿಜೆಕ್ಟ್ ಮಾಡಿದಿರಿ, ಹೆಂಗ್ ಮಾಡಿದಿರಿ ಅದು ತೋರಿಸ್ತೇನೆ ನಾನು ನಿಮ್ಗೆ. ಅಲ್ರಿ ನೇರವಾಗಿ ಆರೋಪ ಮಾಡ್ತಾರಲ್ರಿ ನಿಮ್ಮ ಮೇಲೆ. ತಪ್ಪು ತಿಳ್ಕೊಂಡಾರೆ ನಾ ಮಾಡಿದ್ದಂತ ಯಾಕಂದ್ರೆ ಮಂದಿಗೆ ರಿಸೈನ್ ಮಾಡಿ. ಇದು ಪಬ್ಲಿಸಿಟಿ ಆಗಲಿ, ನಿಮ್ಮಿಂದ ನಮ್ಗೊಂದು ಮೆಸೇಜ್, ನಮ್ಗೆ ಹೆಲ್ಪ್ ಆಗಲಿ. ಅಮೌಂಟ್ ಕೇಳಿದಾರು, ಅದು ನಿಮ್ ಕಡೆ ನಾನು ಪ್ರೂಫ್ ಕೊಡ್ತೀನಿ ಎಲ್ಲ. ಏನಾಯ್ತಂತೆ ಸರ್ ರೆಕಾರ್ಡ್ ಅಂತ ಅಲ್ಲೇ